ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಸಂಜುದು ಬರ್ಡೇ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಬ್ಬಡಿಗೆ. ಸೊ ಸಿಹಿ ಈ ರೀತಿ ರೆಡಿಯಾಗಿದ್ದಾಳೆ. ಸೊ ನಾನು ಈ ಸ್ಯಾರಿನ ಸೆಕೆಂಡ್ ಟೈಮ್ ಹಾಕೋತಾ ಇದ್ದೀನಿ. ನಾನು ಈ ರೀತಿ ಸಿಂಗಲ್ ಪಿನ್ ಮಾಡಿ ರೆಡಿಯಾಗಿದ್ದೀನಿ. ಸೊ ನಮ್ಮ ಖುಷಿ ಯಶಿಕಾ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಶಿಕಾನು ಸಂಜುನು ಪಾರ್ಟ್ನರು, ಖುಷಿನೂ ನಾನು ಪಾರ್ಟ್ನರು. ಅದಕ್ಕೆ ನಮ್ಮ ಯಶಿಕಾ ಇವತ್ತು ಕೇಕ್ ಕಟ್ ಮಾಡಿಸ್ತೋಳೆ. ಪಪ್ಪಂಗೆ ಫೋನ್ ಮಾಡಿ 500 ರೂಪೀಸ್ ಹಾಕ್ಸ್ಕೊಂಡು ಕೇಕ್ ಮಾಡಿಸ್ತೋಳೆ. ಅದನ್ನು ಯಶಿಕೊಂದು ಇವತ್ತು ಪಾರ್ಟಿ. ಯಾವುದೋ ಫೋನ್ ಬತ್ತದೆ ಅಮ್ಮ, ದೀಪು ಆಂಟಿ ಫೋನ್ ಮಾಡ್ತಾರೆ. ಎಸ್, ನಾವೀಗ ಬಂದ್ವಿ ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ. ಬಟ್ ಪೂಜೆ ಮಾಡಿಸೋ ಹಾಗಿಲ್ವಂತೆ. ನನಗೆ ಅಲ್ಲಿ ಗೊತ್ತಿರಲಿಲ್ಲ, ಸಂಜೆ ಹೇಳಿದ್ಮೇಲೆ ಗೊತ್ತಾಯಿತು. ಸೊ ಪೂಜೆ ಏನು ಮಾಡಿಸ್ಲಿಲ್ಲ, ಬರೀ ಹಾರ ತೊಗೊಂಡು ಹೋಗ್ಕೊಡೋಣ ಅಂತ ಹೇಳಿ ಅಂದ್ಕೊಂಡು ಹಾರ ಅಷ್ಟೇ ತೊಗೋತಾ ಇದ್ದೀವಿ. ಸೊ ರಿಲೇಷನ್ಸಲ್ಲಿ ಯಾರೋ ಡೆತ್ ಆಗಿರೋದ್ರಿಂದ ವರ್ಷ ತುಂಬೋದ್ರೊಳಗೆ ಪೂಜೆನೂ ಮಾಡಿಸೋಂಗಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಪೂಜೆಯನ್ನು ಮಾಡಿಸ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ನಾಮಕರಣ ಕೂಡ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡ್ತಾಯಿದ್ವಿ ಈ ಮಂತ್ 25th ಮಾಡೋಣ ಅಂತೇಳಿ. ಬಟ್ ಅದೇ ರೀಸನಿಂದ ನಾವು ಏನು ನಾಮಕರಣ ಏನು ಕೂಡ ಮಾಡ್ತಾಯಿಲ್ಲ. ಜಸ್ಟು ಬರ್ಡೇ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದೇ ಏನಾಗುತ್ತೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಖುಷಿ, ಯಶಿಕಾ, ಸಂಜು, ಸಿಹಿ, ನಾನು. ಸೊ ಎಂಟ್ರೆನ್ಸಲ್ಲಿ ಧೂಳು ತೆಗ್ತಾರಲ್ಲ, ಸೊ ಧೂಳು ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಇಕ್ಕಿಸ್ಕೊತಾ ಇದ್ದೀವಿ. ನಾವು ಬಂದಿರೋದು ಕಪ್ಪಡಿ ಕ್ಷೇತ್ರಕ್ಕೆ. ಸೊ ನಮ್ಮ ಮನೆ ದೇವರಿದು. ಹೇಳಬೇಕಂತಂದರೆ ನಾನು ಸಂಜು ಹೋಗಿ ಒಟ್ಟಿಗೆ ಪೂಜೆ ಮಾಡಿಸೇ ಇರಲಿಲ್ಲ. ನಾನು ಯಾವುದೋ ಫಂಕ್ಷನಲ್ಲೂ ಹೋಗಿದ್ದೆ, ಅವಾಗ ನಾನು ಪೂಜೆ ಏನು ಮಾಡಿಸ್ಲಿಲ್ಲ. ಯಾಕಂದರೆ ಸಂಜು ಬರ್ತಾನಲ್ಲ, ಯಾವಾಗಲೂ ಜೊತೇಲಿ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳಿ. ಸೊ ಇವತ್ತು ಕೂಡ ರಶ್ ಇತ್ತು. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ತುಂಬಾ ರಶ್ ಆದರು. ಸಿಕ್ಕಾಪಟ್ಟೆ ರಶ್ ಆಯಿತು ಜನ. ಸೊ ಫ್ರೈಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಇನ್ಸಿಡೆಂಟಲ್ಲಿ ಸಂಜು ಬರ್ಡೇನೂ ಫ್ರೈಡೇನೇ ಬಿದ್ದಿದೆ, ಸಿಹಿ ಬರ್ಡೇನೂ ಫ್ರೈಡೇನೇ ಬಿದ್ದಿದೆ. ಬಟ್ ಏನು ಅಂತಂದರೆ 2 ವೀಕ್ಸು ಗ್ಯಾಪ್ ಇರುತ್ತೆ ಇಬ್ರಿಗೂ ಅಷ್ಟೇ. ಯಾಕಂದರೆ ಅವನದು 15th, ಇವಳದು 29 ಅಲ್ವಾ, ಹಾಗಾಗಿ 15 ಡೇಸ್ ಹತ್ತತ್ರ ಗ್ಯಾಪ್ ಬರುತ್ತಲ್ಲ, ಹಾಗಾಗಿ ಫ್ರೈಡೇ ಬಿದ್ದಿದೆ ಅಷ್ಟೇ. ಸೊ ಇವಾಗ ಏನಾಯಿತು ಅಂತ ಹೇಳಿದ್ರೆ, ನಾವು ನಾಮಕರಣಕ್ಕೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ. ಆಲ್ಮೋಸ್ಟು ಒಂದು ಕಾಲು ಭಾಗದಷ್ಟು ಮುಗಿಸಿದ್ದು. ಇನ್ನೇನು ಅಂದರೆ ಕಪ್ಪಡಿ ಕ್ಷೇತ್ರಕ್ಕೆ ಹೋಗಿ ಕೇಳೋಣ ಅಂತ ಹೇಳಿ. ಈ ಸಲ ಇವಾಗ ಹೋಗಿದ್ವಲ್ಲ, ಆವಾಗಲೂ ಕೂಡ ನಾವು ಜಾಗ ಎಲ್ಲ ನೋಡಿಕೊಂಡು ಬಂದಿದ್ವಿ. ಬಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ ಹೇಳಿ. ಇನ್ನೂ ಪ್ಲ್ಯಾನ್ ಮಾಡ್ತಾಯಿಲ್ಲ. 4 ಡೇಸ್ ಅಷ್ಟೇ ಟೈಮ್ ಇರೋದು ನಮಗೆ. ಸೊ ನೋಡಬೇಕು ಏನು ಮಾಡೋದು ಅಂತ ಹೇಳಿ. ಯಾಕೋ ಏನೋ ಗೊತ್ತಿಲ್ಲ, ನಾವೇ ಒಂದು ಅನ್ಕೋತೀವಿ, ಅದೇ ಒಂದು ಆಗುತ್ತೆ. ನಾವು ಯಾವುದೂ ಕೂಡ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಕೊಳ್ಳೇ ಇಲ್ಲ. ಮದುವೆ ಆಗಿರ್ಬೋದು, ಸೀಮಂತ ಆಗಿರ್ಬೋದು. ಸೀಮಂತದಲ್ಲೇ ಅಂದ್ಕೊಂಡ್ವಿ ಸಿಂಪಲಾಗಿ ಮಾಡಿ ಮುಗಿಸಿ ನೆಕ್ಸ್ಟ್ ನಾಮಕರಣ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ. ಸೊ ಅದನ್ನು ಕೂಡ ಈ ಥರ ಟುಸ್ ಪಟಾಕಿ ಆಯ್ತೈತೆ. ಸೊ ನೋಡ್ಬೇಕು ಏನು ಮಾಡೋದು ಅಂತ. ಬರ್ಡೇಗೂ ಕೂಡ ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು ಸಿಹಿ ಹುಷಾರು ತಪ್ಪಿದ್ರಿಂದ ನಾವು 25th ನಾಮಕರಣ ಬೇಡ ಅಂತೇಳಿ ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ ಅವರು ಡೆತ್ ಆಗಿರೋದ್ರಿಂದ ನಾವು 1 ಇಯರ್ ಏನು ಮಾಡೋ ಹಾಗಿಲ್ಲ ಅಂತ ಕೂಡ ಗೊತ್ತಾಯಿತು ಇವಾಗ. ಸೊ ಹಾಗಾಗಿ ನಾವು ಬರ್ಡೇನೇ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಅಂದರೆ ಅವಳು ಕಂಪ್ಲೀಟ್ ಹುಷಾರಾಗಬೇಕು, ಹುಷಾರಾದ್ಮೇಲೆ ಮಾಡೋದು. ಬಟ್ ಬರ್ಡೇ ದಿನವೇ ಮಾಡೋದಿಲ್ಲ, 1-2-3 ಡೇಸು ಲೇಟಾಗಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನೋಡಬೇಕು, ಅವಳಿಗೆ ಹುಷಾರಾದ್ಮೇಲೆ ಮಾಡ್ತೀವಿ ಬರ್ಡೇನೇ. ನಾವು ಏನು ಮಾಡೋದಕ್ಕಾಗೋದಿಲ್ಲ, ನಾವು ಅಂದ್ಕೊಳ್ಳೋದೊಂದು ಅದಾಗೋದೊಂದು. ಸೊ ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಚೆನ್ನಾಗಾಯಿತು, ಪ್ರಸಾದ ಕೂಡ ಅಲ್ಲೇ ಕೊಟ್ಟರು. ಸೊ ತಿಂದು ಕೈ ತೊಳಿದಕ್ಕೆ ಎಷ್ಟು ಪರದಾಡ್ತಿದ್ದೀವಿ ಅಂತ ಹೇಳಿ ನೋಡಿ. ಅವಳು ಮಿಡ್ಡಿ, ಇವಳು ಮಿಡ್ಡಿ. ಗಾಯ್ ಸ್ವಲ್ಪ ಪ್ರಸಾದ ಕೊಟ್ರಲ್ಲ, ತಿಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂದರೆ ಎಲ್ಲೂ ನೀರಿಲ್ಲ. ಇಲ್ಲಿ ಸ್ವಲ್ಪ ಮಂಗಣ್ಣ ಇದೆ. ಯಾರೋ ಅವರಲ್ಲ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಲ್ಲೆಲ್ಲೂ ಕೂಡ ಜಾಗ ಇಲ್ಲ. ಆ್ಯಂಡ್ ಇನ್ನೊಂದು ಅಲ್ಲಿ ಹೋಗೋಂಗೆ ಇಲ್ಲ ಲೆಕ್ಕದಲ್ಲಿ. ನಾವು ಓಪನ್ ಇತ್ತಲ್ಲ ಅಂತ ಹೇಳಿ ಹೋಗಿದ್ದು ಅಷ್ಟೇ. ಬಟ್ ಅಲ್ಲಿ ನಲ್ಲಿ ಆ ಥರ ಏನೂ ಇಲ್ಲ. ಮುಂದೆ ಹಸುಗಳೆಲ್ಲ ಇತ್ತು, ಅಲ್ಲಿ ಹೋಗೋ ಆಗಿಲ್ಲ ಅಂತ ಹೇಳಿ ಅಲ್ಲಿ ಹೋಗಬೇಡಿ ಅಂತ ಹೇಳಿದರು. ಸೊ ನಾವು ರಿಟರ್ನ್ ಬಂದ್ವಿ. ಅಲ್ಲೇ ಒಂದು ಪೇಪರ್ ಎತ್ಕೊಂಡು ಕೈಸಿಟ್ಕೊಂಡು ಪ್ರಸಾದ ಇದೆ ಅಂತ ಹೇಳಿ ಗೊತ್ತಾಯಿತು. ಸೊ ಹಾಗಾಗಿ ಪ್ರಸಾದ ತಿನ್ನೋಣ ಅಂತ ಹೇಳಿ ಹೋದ್ವಿ. ಸೊ ನಮಗೇನೆ ಲಾಸ್ಟು, ಯಾಕಂದರೆ ಇದು ನಾವು ಸ್ವಲ್ಪ ಲೇಟಾಗೇನೋ ಹೋಗಿದ್ವಿ, ಹಾಗಾಗಿ ನಮಗೇನೆ ಲಾಸ್ಟ್ ಆಯಿತು. ಸೊ ಇದ್ದಿದ್ದನ್ನು ಊಟ ಮಾಡಿಕೊಂಡು ನಾವು ಮತ್ತೆ ಹಂಗೆ ಒಂದು ರೌಂಡ್ ಹೋಗಬೇಕಲ್ಲ, ಹಾಗಾಗಿ ಈ ಕಡೆ ಬಂದ್ವಿ. ನಮ್ಮ ಖುಷಿ ಮಾತ್ರ ಲಾಡು ಬೇಕು ಅಂತ ಹೇಳಿ ಹೇಳ್ತಾಯಿದ್ಲು, ಹಾಗಾಗಿ ಅವಳಿಗೆ ಲಾಡು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅವಳಿಗೆ ಲಾಡು ಇಷ್ಟ ಅಂತೆ. ನಮ್ಮ ಯಶಿಕಾ ಏನೋ ಚರಿ ಕೇಳ್ತಾಯಿದ್ಲು. ಸೊ ಅದೇ ನೋಡಿಕೊಂಡು ಅವಳಿಗೆ ಚರಿನ ತೊಗೊಂಡು ಅವಳಿಗೆ ಲಾಡು ತೊಗೊಳ್ಳೋಣ ಅಂತ ಹೇಳಿ
ಆ್ಯಂಡ್ ಹಂಗೆ ಖರ್ಜೂರನೂ ಕೂಡ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಮುಂದೆ ನಾವು ಪುರಿ ಖಾರ ತೊಗೋತೀವಲ್ಲ ಅಲ್ಲೇ ತೊಗೊಳ್ಳೋಣ ಏನಕ್ಕೆ ಅಂತ ಹೇಳಿ ಪ್ರಸಾದ ತೊಗೊಂಡು ಹಾಗೆ ಹೊಳೆ ಹತ್ರ ಕರ್ಕೊಂಡು ಹೋದ್ಲು ನಮ್ಮ ಖುಷಿ, ನೋಡೋಣ ಅಂತ ಹೇಳಿ. ಸೊ ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಏನಾಯಿತು ಅಂತಂದರೆ ಏನೋ ಕಳೆದೋಗಿತ್ತಂತೆ. ಹಾಗಾಗಿ ಒಂದು 7 ಮೆಂಬರ್ಸು ಏನೋ ಸರ್ಚ್ ಮಾಡ್ತಾಯಿದ್ರು. ಕಣ್ಣಿಗೆ ಅದೇನೋ ಗ್ಲಾಸ್ ಟೈಪಲ್ಲಿ ಹಾಕ್ಕೊಂಡು ನೀರಲ್ಲಿ ಮುಳುಗ್ತಾಯಿದ್ರು. ಜೆಂಟ್ಸ್ ಕೂಡ ಅಷ್ಟೇ, ಲೇಡೀಸ್ ಕೂಡ ಅಷ್ಟೇ. ಎಷ್ಟು ಒಂದು 2-3 ಜನ ಆಂಟಿದಿರೇನೋ ಇದ್ದರು. ಅವರು ಅಷ್ಟೇ ಸ್ಯಾರಿ ಹಾಕಿದ್ರು, ಅದರಲ್ಲೇ ಫುಲ್ಲು ಒಂಥರ ಹಿಂಗೆ ಮುಳುಗ್ತಾಯಿದ್ರು. ನಾವು ಏನು ನೋಡ್ತವ್ರೆ ಯಾರಾದರೂ ಏನಾದರೂ ಡೆತ್ ಆಗಿದ್ದಾರಾ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಆ ಥರ ಆಗಿದ್ದರೆ ಅಲ್ಲೆಲ್ಲ ಯಾರೂ ಸ್ನಾನ ಮಾಡ್ತಾ ಇರಲಿಲ್ಲ. ಅಲ್ಲಿ ಸಿಚುವೇಶನ್ ಸ್ವಲ್ಪ ಬೇರೆ ರೀತಿ ಇರ್ತಾಯಿತ್ತು. ಬಟ್ ಆ ಥರ ಏನೂ ಆಗಿರಲಿಲ್ಲ. ಅದೇನೋ ಕಳೆದೋಗಿತ್ತಂತೆ, ಏನೋ ಮಾಂಗಲ್ಯ ಚೈನೋ ಏನೋ ಸಮಥಿಂಗ್ ಗೊತ್ತಿಲ್ಲ ನಮಗೆ ಕರೆಕ್ಟಾಗಿ, ಅಲ್ಲಿ ಯಾರೋ ಹೇಳಿದ್ದು. ಸೊ ಆಮೇಲೆ ಖುಷಿ ಯಶಿಕನ್ನಂಗೆ ಹಂಗೆ ಅದು ಹೊಳೆ ಎಲ್ಲ ತೋರಿಸ್ಕೊಂಡು ಹಾಗೆ ಹೊರಟ್ವಿ. ಇವಾಗ ನಾವು ಏನಲ್ಲೇನು ನೋಡೋ ಅಂಥದ್ದಿಲ್ಲ. ನಾವು ಉಳ್ಸೇವೆ ಮಾಡಿ ಸ್ನಾನ ಮಾಡೋ ಹಾಗಿದ್ದಿದ್ರೆ ಅದೊಂದು ರೀತಿ ಚೆನ್ನಾಗಿರ್ತಿತ್ತು. ಬಟ್ ಈ ಟೈಮಲ್ಲಿ ನಾವೆಲ್ಲ ಅಲ್ಲಿಗೆ ಹೋದರೆ ಉಳ್ಸೇವೆ ಮಾಡಿ ಸ್ನಾನ ಎಲ್ಲ ಮಾಡೋದಿಲ್ಲ. ಜಾತ್ರೆ ಸೀಸನಲ್ಲಿ ಹೋದಾಗ ಮಾತ್ರ ಮಾಡೋದು. ಬಟ್ ನಮ್ಮಮ್ಮ ಅವರೆಲ್ಲ ನಾವು ಯಾವಾಗಲಾದರೂ ಪೂಜೆ ಮಾಡಿಸೋಣ ಅಂತ ಹೇಳಿ ಹೋದಾಗಲೇ ಆ ರೀತಿ ಮಾಡ್ತಾಯಿದ್ವಿ. ಮಾಡಿ ನಮ್ಮ ಅಣ್ಣ ಮುಡಿ ಕೊಟ್ಟು ಎಲ್ಲ ಬರ್ತಾಯಿದ್ರು. ಬಟ್ ಅದೇ ನಾವು ನಾಮಕರಣನೂ ಇದೆಯಲ್ಲ ಅಂತ ಹೇಳಿ ಮುಡಿ ಸಂಜೆ ಏನೂ ಕೊಟ್ಟಿಲ್ಲ, ಇನ್ನೂ ಕಟ್ಟಿಂಗ್ ಕೂಡ ಮಾಡಿಸಿಲ್ಲ ಅವನು. ಸೊ ಅದು ನೋಡಿದ್ರೆ ಟ್ವಿಸ್ಟ್ ಹಿಂಗಾಗೋಯ್ತು. ನಮ್ಮ ಖುಷಿ ಹೇಳಿದ್ಲಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಬಂದೆ. ಸೊ ಅವ್ರು ಇನ್ನೂ ಮುಳುಗ್ತಾನೆ ಇದ್ದರು, ಅದನ್ನೇ ನೋಡ್ಕೊಂಡು ನಿಂತಿದ್ದೆ ನಾನಲ್ಲಿ ಲೆಕ್ಕ ಹಾಕ್ತಿದ್ದೆ ಎಷ್ಟು ಜನ ಮುಳುಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಮಧ್ಯದವರೆಗೂ ಇದ್ದರು, ಒಬ್ಬೊಬ್ಬರು ಒಂದೊಂದು ಕಡೆ. ನಾವು ಲೆಕ್ಕ ಹಾಕ್ಕೊಂಡು ಇಷ್ಟೇ ಜನ ಅಂತಂದರೆ ಅಲ್ಲಿ ಇನ್ನೊಬ್ಬರು ಕಾಣಿಸ್ತಾ ಇದ್ದಾರೆ, ಯಾಕಂದರೆ ಅವ್ರು ಒಳಗಡೆ ಈಜ್ತಾ ಇರ್ತಾರಲ್ವ. ಆಮೇಲೆ ಮೇಲೆ ಬಂದಾಗ ಅವ್ರನ್ನೂ ಕೂಡ ಕೌಂಟ್ ಮಾಡ್ತಾಯಿದ್ದೆ ನಾನು. ಹೋಗಿ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಈಗ ನಾವು. ಸೊ ತುಂಬಾ ಜನ ಇದ್ದಾರೆ. ಬಟ್ ನಮ್ಮದು ಪೂಜೆ ಎಲ್ಲ ಮುಗೀತು, ಅಂದರೆ ಪೂಜೆಯನ್ನು ಮಾಡಿಸ್ಲಿಲ್ಲ, ಬರೀ ಹಾರ ತಗೊಂಡು ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನಾವು. ಯಾವ ಕಡೆ? ಆ ಸೈಡೇ ಮಾಡಿದ್ದು ಇವರು ಯಾರೋ ನೋಡೋದ ನಾವು. ಆ ಸೈಡ್ ಆ ಕಡೆ ಮಾಡಿದ್ದು, ಅವ್ರು ಆ ಸೈಡ್ ಮಾಡಿದ್ದು ಚೌಟ್ರಿ. ಸೊ ನಾವು ಬಂದಿರೋದು ಗಾಡೀಲಿ ಗೈಸ್. ಖುಷಿ, ಯಶಿಕಾ, ನಾನು, ಸಂಜು, ಸಿಹಿ. ಸೊ ಇವಾಗ ನಾವು ನಮ್ಮ ಯಶಿಕಾ ಕೇಕ್ ಕಟ್ ಮಾಡಿಸ್ತಾಳಲ್ಲ. ಸೊ ನಾವು ಕೇಕ್ ಕಟ್ಟಿಂಗಿಗೆ ಒಂದು ಸಂಜೆ ಅನ್ನಂಗೆ ಹೋಗ್ತೀವಿ, ಯಾಕಂದರೆ ನಮ್ಮ ಅಕ್ಕನೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಮಾದಪ್ಪನ ದೇವಸ್ಥಾನಕ್ಕೆ. ಸೊ ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸೇಮ್ ಟೈಮ್ ಆಗುತ್ತೆ. ಹಾಗಾಗಿ ನಾವು ಕೂಡ ಸೊ ಓಕೆ ಗೈಸ್, ನಾವು ಇಲ್ಲೇ ಊಟ ಎಲ್ಲ ಮಾಡಿದ್ದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಜಾತ್ರೆ ದೇವಸ್ಥಾನ ಎಲ್ಲಿಗೆ ಹೋದ್ರೂ ಕೂಡ ಪುರಿ ಖಾರ ತೊಗೊಂಡು ಹೋಗಲೇಬೇಕು, ಅದೊಂದು ನೇಮ ಅಲ್ವಾ. ಹಾಗಾಗಿ ನಾವು ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನಮ್ಮ ಖುಷಿ ಮುನ್ಸ್ಕೊಂಡಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ಹಾಗಾಗಿ ಐಸ್ ಕೊಡಿಸ್ಲಿಲ್ಲ ಅಂತ ಹೇಳಿ ಮುಖನ ಉಪ್ಪು ಅಂತ ಮಾಡ್ಕೊಂಡಿದ್ಲು. ನಾವು ಬೇಡ ಐಸು ಅಂತ ಹೇಳಿ ಸಂಜು ಇಲ್ಲ ಕೊಡಿಸ್ತೀನಿ ಅಂತ ಹೇಳ್ದೆ. ಆ್ಯಂಡ್ ಹಾಗೆ ನಾನು ಹೋಗ್ತಾ ಕರ್ಪೂರ ಎಲ್ಲ ಹಚ್ಬೇಕಲ್ಲ ಅಂತ ಹೇಳಿ ಕರ್ಪೂರ ಎಲ್ಲ ತೊಗೊಂಡೆ. ಹಂಗೆ ಒಂದು ಮ್ಯಾಚ್ ಬಾಕ್ಸ್ನು ಕೂಡ ತೊಗೊಬಿಟ್ಟೆ ನಾನು, ಯಾಕಂದರೆ ಎಂಟ್ರೆನ್ಸಲ್ಲಿ ನಾವು ಹೋಗಬೇಕಾದ್ರೆ ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ಉಗೆ ಹಾಕಿ ಹೋಗಬೇಕು. ಬಟ್ ನಾವು ಅದೇನೂ ಮಾಡಲಿಲ್ಲ, ಯಾಕಂದರೆ ಫಂಕ್ಷನ್ ಮಾಡೋರು ಹಾಗೆ ಮಾಡ್ಕೊಂಡು ಹೋಗೋದು. ನಾವು ಹಾಗೇ ಕೈ ಮುಕ್ಕೊಂಡು ಖುಷಿ ಯಶಿಕಂಗೆ ಐಸ್ ಕೊಡಿಸ್ಕೊಂಡು ಅಲ್ಲೇ ಸ್ವಲ್ಪ ದೂರ ತಿಂದು ಹ್ಯಾಂಡ್ ವಾಶ್ ಎಲ್ಲ ಆದಮೇಲೆ ಹೊರಡೋಣ ಅಂತ ಹೇಳಿ ಫಸ್ಟು ಕರ್ಪೂರನ ಹಚ್ಬಿಟ್ವಿ. ಇವಾಗ ನಮ್ಮ ಖುಷಿ ಯಶಿಕಂಗೆ ಐಸ್ ಕೊಡಿಸ್ತೋ ಏನು ಮಾಡಿದ್ಲು ಅಂದರೆ ನಮ್ಮ ಯಶಿಕಾ ಅಲ್ಲಿ ತಗೊಂಡ ತಕ್ಷಣವೇ ಇನ್ನೂ ಬಾಯಿಗೂ ಕೂಡ ಹಾಕಲಿಲ್ಲ, ಜಸ್ಟು ಓಪನ್ ಮಾಡಿದ ತಕ್ಷಣ ತಪಾರ ಅಂತ ಒಂದು ಬೀಳಿಸ್ಬಿಟ್ಲು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಾವ ನೀವು ವಿಡಿಯೋ ನೋಡಿ ಬಾವ ಅಂತ ಹೇಳಿ ಅವಳಿಗೆ ರೇಗಿಸ್ತಾ ಇದ್ದೆ. ಅದಕ್ಕೆ ಉಪ್ಪು ಅಂತ ಮುಖ ಮಾಡ್ಕೊಂಡಿದ್ಲು. ಸೊ ರೈಸ್ ತಿನ್ನೋವರೆಗೂ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತೇಳಿ ಸಂಜು ಆನೆ ತೋರಿಸ್ಕೊಂಡು ಕೂತಿದ್ದ. ಅವಳಿಗೆ ನಾನು ನೀರು ತೊಗೊಬಂದಿದ್ದೆ ಮನೆಯಿಂದ, ಅದನ್ನು ಕುಡ್ಸೋಣ ಅಂತ ಹೇಳಿ ಕೊಟ್ಟರೆ ಅವಳು ಕುಡಿತಾನೇ ಇರಲಿಲ್ಲ. ಕೆಳಗಡೆ ರಂಗೋಲಿ ಬಿಡ್ತಾರಲ್ಲ ಹಂಗೆ ಬಿಡ್ತಾ ಇದ್ಲು. ಆಮೇಲೆ ಮನೆಗೆ ಬಂದು ನಾವು ರೆಡಿ ಆದ್ವಿ. ಸಂಜೆ ಏನು ರೆಡಿ ಆಗಲಿಲ್ಲ, ಅವನೇನು ಶರ್ಟ್ ಹಾಕಿದ್ದ ಅದೇನೆ. ಬಟ್ ನಾನು ಮಾತ್ರ ಅದೇ 6 ಮಂತಲ್ಲಿ ಹಾಕಿದ್ನಲ್ಲ ಆ ಡ್ರೆಸ್ಸು. ಸಿಹಿಗೆ ಮಾತ್ರ ಬೇರೆ ಫ್ರಾಕ್ ಹಾಕ್ತೆ, 6 ಮಂತಲ್ಲಿ ಹಾಕಿದ್ದಲ್ಲ. ಸೊ ಅದನ್ನು ಹಾಕ್ಕೊಂಡು ನಾವು ಐಸ್ ಮ್ಯಾಜಿಕ್ಕಿಗೆ ಹೊರಟ್ವಿ. ಯಾರ್ಯಾರು ಹೋಗಿದ್ದು ಅಂತ ಹೇಳಿದ್ರೆ ಖುಷಿ, ಯಶಿಕಾ, ಮುದ್ದು, ನಾನು, ಸಿಹಿ, ಸಂಜು ಇಷ್ಟೇ ಜನ ಹೋಗಿದ್ದು. ನಮ್ಮ ಅಮ್ಮ ಏನು ಬರಲಿಲ್ಲ. ನಾನು ಮನೇಲೇ ಅಡುಗೆ ಎಲ್ಲ ಮಾಡ್ತಾಯಿರ್ತೀನಿ, ಅಷ್ಟೊತ್ತಿಗೆ ನೀವೇ ಕಟ್ ಮಾಡಿಸ್ಕೊಂಡು ಕೇಕ್ನ ಮನೆಗೆ ತೊಗೊಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವೇ ಹೊರಟ್ವಿ. ಆ್ಯಂಡ್ ಕೇಕ್ನ ಕಟ್ ಮಾಡಿಸ್ತಿರೋದು ಬಂದು ನಮ್ಮ ಯಶಿಕಾ ಅವರು. ಸೀರಿಯಸ್ಲಿ ನಮ್ಮ ಯಶಿಕಾ ಸಂಜುಗೆ ಕೊಡೋಷ್ಟು ಪ್ರೀತಿ ನಾನು ಸಂಜು ಅವ್ರ ಕಡೆ ಕೊಟ್ಟಿರೋದನ್ನ ನಾನು
ಖಂಡಿತವಾಗ್ಲೂ ನಾನು ನೋಡೇ ಇಲ್ಲ. ಯಾಕಂದರೆ ನಮ್ಮ ಯಶಿಕಾ ಸಂಜುನ ಅಷ್ಟೊಂದು ಇಷ್ಟಪಡ್ತಾಳೆ. ಫೋನಲ್ಲಿ ಮಾತಾಡಬೇಕಾದ್ರೂ ಅಷ್ಟೇ ಚಿಕ್ಕಪ್ಪ ಚಿಕ್ಕಪ್ಪ ಅಂತ. ಆಮೇಲೆ ಒಂದು ಏನೇ ಆದರೂ ಅಷ್ಟೇ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ತುಂಬಾ ಪ್ರೀತಿ ತೋರಿಸ್ತಾಳೆ. ಆ ಥರ ನಾನು ನೋಡಲೇ ಇಲ್ಲ ಸಂಜು ಅವ್ರ ಕಡೆಯಲ್ಲಿ ಸಂಜು ಸಂಜು ಅನ್ನೋ ಥರ ಪ್ರೀತಿ ಮಾಡೋದನ್ನ. ಅಷ್ಟು ಇಷ್ಟಪಡ್ತಾಳೆ ಇವಳು. ಅಂದರೆ ಮಕ್ಕಳನ್ನ ನಾನು ಯಾರೂ ನೋಡಿಲ್ಲ. ಅವ್ರ ಕಡೆ ಹೇಳಬೇಕಂತಂದರೆ ಮಕ್ಕಳೇ ಇಲ್ಲ, ಜಾಸ್ತಿ ತುಂಬ ಕಮ್ಮಿ ಅವ್ರ ಕಡೆ ಮಕ್ಕಳು. ನಮ್ಮ ಕಡೆ ಅಂದರೆ ಸುಮಾರು ಜನ ಇದ್ದಾರೆ. ಸೊ ಆ ರೀತಿ ನಾನು ನೋಡಿರಲಿಲ್ಲ. ನಮ್ಮ ಯಶಿಕಂದು ಒಂಥರ ಅಂದರೆ ಮಕ್ಕಳಂದೇ ಒಂಥರ ಅನ್ಕಂಡೀಷನಲ್ ಪ್ರೀತಿ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಯಶಿಕ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ನನ್ನನ್ನು ಖುಷಿ ಜಾಸ್ತಿ ಇಷ್ಟಪಡ್ತಾಳೆ. ಖುಷಿ ಕಂಡ್ರೆ ನನಗೂ ಸಿಕ್ಕಾಪಟ್ಟೆ ಇಷ್ಟ, ಅವಳಿಗೂ ನನ್ನ ಕಂಡ್ರೆ ಜಾಸ್ತಿ ಇಷ್ಟ. ಯಾಕಂದರೆ ನಾವು ಅವಳನ್ನೇ ಅಲ್ವಾ ಮಗುವನ್ನೆಲ್ಲ ಜಾಸ್ತಿ ನೋಡ್ಕೊಂಡಿದ್ದು. ಹಾಗಾಗಿ ಐಸ್ ಮ್ಯಾಜಿಕಲ್ಲಿ ಇವಾಗ ಮ್ಯಾಂಗೋ ಸೀಸನ್ ಅಂತ ಹೇಳಿ ಮ್ಯಾಂಗೋದು ಒಂದು ಟ್ರೆಂಡಿಂಗ್ ಕೇಕ್ ಇದೆ. ಸೊ ಇವಾಗ ಅಲ್ಲಿ ಇದೇನೇ ಕೇಕು. ನಾನು ಈ ಕೇಕನ್ನ ಫಸ್ಟ್ ಟೈಮ್ ನೋಡಿದ್ದು. ಆಲ್ಮೋಸ್ಟ್ ಅಲ್ಲಿರೋ ಕೇಕೆಲ್ಲ ನಾವು ಕುಯ್ದಿದ್ದೀವಿ, ತಿಂದಿದ್ದೀವಿ. ಇದು ಮ್ಯಾಂಗೋ ಒಂದು ಈ ಥರ ಬಿಡಿಸಿ ಇಟ್ಬಿಟ್ಟಿದ್ದಾರಲ್ಲ, ಅದೇ ಒಂದು ಅಟ್ರ್ಯಾಕ್ಟಿವ್ ಆಗಿತ್ತು. ಮ್ಯಾಂಗೋ ಫ್ಲೇವರ್ ಕೇಕೆಲ್ಲ ತರ್ತಾ ಇರ್ತೀವಿ, ಬಟ್ ಆದರೂ ಮ್ಯಾಂಗೋನ ಸ್ಲೈಸ್ ಮಾಡಿ ಇಟ್ಟಿದ್ದಾರಲ್ಲ, ಅದೇ ಒಂಥರ ಅಟ್ರ್ಯಾಕ್ಟು. ಹಾಗಾಗಿ ಯಶಿಕಾ ಕೂಡ ಅದನ್ನೇ ಚಾಯ್ಸ್ ಮಾಡಿದ್ರು. ನಾನು ಮನಸ್ಸಲ್ಲಿ ಅದನ್ನೇ ಅಂದ್ಕೊಂಡೆ, ಅದನ್ನೇ ತೊಗೊಳ್ಳೋಣ ಅಂತೇಳಿ. ಬಟ್ ಅದು ನನ್ನ ಚಾಯ್ಸ್ ಆಗಿರಲಿಲ್ಲ, ಯಶಿಕನ ಚಾಯ್ಸ್ ಆಗಿತ್ತು. ಹಾಗಾಗಿ ನಾನು ಸುಮ್ಮನೆ ಇದ್ದೆ, ನೋಡೋಣ ಯಾವ್ದು ತಗೋತಾಳೆ ಅಂತೇಳಿ. ಸೊ ಫೈನಲಿ ಅದನ್ನೇ ಅವಳು ಚೂಸ್ ಮಾಡಿದ್ದು. ಫಸ್ಟು ಗಾಡೀಲಿ ನಾವೆಲ್ಲ ಬಂದ್ವಿ, ನಮ್ಮ ಅಕ್ಕ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೋ. ಇವಾಗ ಏನು ಬರೆಸ್ಬೇಕು ಅಂತ ಹೇಳಿ ಅವರಿಬ್ಬರು ಮಾತಾಡ್ಕೋತಾ ಇದ್ರು, ನಮ್ಮ ಅಕ್ಕನೂ ಯಶಿಕಾನೂ. ಸೊ ಇಬ್ಬರು ಮಾತಾಡಿಕೊಂಡು ಯಶಿಕಾ ಅಲ್ವಾ ಕೇಕ್ ಕಟ್ ಮಾಡಿಸ್ತಿರೋದು ಅಂತ ಹೇಳಿ ಹ್ಯಾಪಿ ಬರ್ಡೇ ಚಿಕ್ಕಪ್ಪ ಅಂತ ಹೇಳಿ ಬರ್ಸಿದ್ರು. ಅವರು ಸರಿ ನಾವು ತೊಗೊಬರ್ತೀವಿ, ನೀವು ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಈ ಬ್ಯಾಕ್ ಸೈಡಲ್ಲಿ ಹೋಗಿಬಿಟ್ಟಿದ್ವಿ, ಫ್ಯಾಮಿಲಿದು ಬರುತ್ತಲ್ಲ ಅಲ್ಲಿ ಹೋಗಿ ಮಧ್ಯದಲ್ಲಿರೋ ಟೇಬಲ್ನು ಕೂಡ ನಾವೇ ಜಾಯಿಂಟ್ ಮಾಡ್ಕೊಬಿಟ್ಟು ಫುಲ್ಲು ಅಷ್ಟರಲ್ಲೆಲ್ಲ ನಾವೇ ಕೂತಿದ್ದೋ. ಆ ಕಡೆ ಯಾರೋ ಇಬ್ಬರು ಕಪಲ್ಸ್ ಕೂತಿದ್ರು ಅಷ್ಟೇ. ಫುಲ್ಲು ನಮ್ಮದೇ ಆಗಿಬಿಟ್ಟಿತ್ತು ಫುಲ್ ಬ್ಯಾಕ್ ಸೈಡಲ್ಲಿ. ಮುಂಚೆ ಎಲ್ಲ ಅಲ್ಲಿ ಡೆಕೋರೇಷನ್ ಮಾಡಿ ಕ್ಲೀನಾಗಿ ಇಡ್ತಾಯಿದ್ರು, ಬಟ್ ಇವಾಗ ಆ ಥರ ಎಲ್ಲ ಇಟ್ಟಿಲ್ಲ ಅವರು. ಮೇಲೇ ಲೈಟಿಂಗ್ಸ್ನ ಚೆನ್ನಾಗಿ ಮಾಡಿದರು ಅಷ್ಟೇ. ಅದೇ ಹೋದ ವ್ಲಾಗಲ್ಲಿ ನೋಡಿದ್ರಲ್ಲ ನೀವು, ಸೇಮ್ ಅದೇ ರೀತಿ. ಹೇಳಬೇಕಂತಂದರೆ ಈ ವ್ಲಾಗೋಗಿನ್ನ ಹಿಂದೆ ಒಂದು ವ್ಲಾಗ್ ಇದೆ, ಅದನ್ನು ನಾನು ವೀಡಿಯೋನ ಎಡಿಟ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಫಸ್ಟು ಇದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಯಾಕಂದರೆ ಇದರಲ್ಲಿ ನಾನು ನಾಮಕರಣದ್ದು ಡೀಟೇಲ್ ಹೇಳಬೇಕಿತ್ತು. ಯಾಕಂದರೆ ನಮ್ಮ ಇನ್ನೇನು ಬರ್ಡೇ ಮತ್ತು ನಾಮಕರಣ ಡೇಟೆಲ್ಲ ಮುಗ್ದೋಗುತ್ತೆ ಅಲ್ವಾ. ನಾವು ಮಾಡೋದ್ರಿಂದ ನಾನು ಎಲ್ರಿಗೂ ಹೇಳಿಬಿಟ್ಟು ಬಂದಿದ್ದೆ, ಹೋಗಿ ಕಾಲ್ ಮಾಡ್ತೀನಿ ಬನ್ನಿ ಅಂತ ಹೇಳಿ. ಬಟ್ ಈಗ ನಾನು ಸ್ವಲ್ಪ ಕ್ಯಾನ್ಸಲ್ ಮಾಡ್ತಾ ಇದ್ದೀನಲ್ಲ, ಅಂದರೆ ಪ್ಲ್ಯಾನೆಲ್ಲ ಚೇಂಜ್ ಮಾಡ್ತಿರೋದ್ರಿಂದ ಈ ವಿಡಿಯೋನ ಫಸ್ಟ್ ಅಪ್ಲೋಡ್ ಮಾಡಿ ನೆಕ್ಸ್ಟು ಆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅದನ್ನು ಹಂಗೆ ಹೋಲ್ಡಲ್ಲಿ ಇಟ್ಟಿದ್ದೀನಿ. ನಾವು ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಏನೇನು ತಿಂದ್ವಿ ಅಂತ ಹೇಳಿದರೆ ಫ್ರೆಂಚ್ ಫ್ರೈಸು, ಪಿಜ್ಜಾ ಮತ್ತು ಜ್ಯೂಸನ್ನ ತೊಗೊಂಡ್ವಿ. ಇಬ್ಬರು ವಾಟರ್ ಮೆಲನು ಮತ್ತು ಇಬ್ಬರು ಮ್ಯಾಂಗೋನ ತೊಗೊಂಡ್ವಿ. ಸಂಜೆ ಏನು ಕುಡಿಲಿಲ್ಲ. ಮ್ಯಾಂಗೋ ಜ್ಯೂಸು ನಾನು ನಮ್ಮ ಅಕ್ಕ ತೊಗೊಂಡ್ವಲ್ಲ, ಅದನ್ನೇ ಮುದ್ದುಗೂ ಮತ್ತು ಸಿಹಿಗೂ ಕುಡಿಸ್ತಾ ಇದ್ವಿ. ಏನು ಅದೇ ಹಿಂದಿನ ಬ್ಲಾಗಲ್ಲಿ ನೋಡಿದ್ರಲ್ಲ, ಸೇಮ್ ಹಾಗೇ ಬಾಟಲಲ್ಲಿ ಕುಡಿಯೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಈ ರೀತಿ ಕ್ಯಾಪ್ಗೆ ಹಾಕಿ ಕೊಟ್ವಿ ನಾವು. ಸೊ ಫೈನಲಿ ಕೇಕ್ನ ನಾವು ಪಾರ್ಸಲ್ಗೆ ಇಟ್ಟಿದ್ವಲ್ಲ, ಅದನ್ನು ಮನೆಗೆ ಸಂಜೆ ಕೇಳಿ ಕೊಟ್ಟು ಕಳಿಸ್ತಾ ಇದ್ದೀವಿ. ಖುಷಿ ಯಶಕ್ಕೂ ಕೂಡ ಅವನ ಜೊತೆಲೇ ಕಳಿಸ್ಬಿಡ್ತಾ ಇದ್ದೀವಿ. ಯಾಕಂದರೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಶಾಪಿಂಗಿಗೆ ಏನೇನೋ ತೊಗೊಳೋದಕ್ಕೆ. ಹಾಗಾಗಿ ಅವರಿಬ್ಬರನ್ನ ಕಳಿಸ್ಬಿಟ್ವಿ ನಾವು. ಅವ್ರು 3 ಜನರನ್ನು ಕಳಿಸಿ ನಾವು ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಸಿಹಿನ ಮತ್ತು ಮುದ್ದನ್ನ ಎತ್ಕೊಂಡು ತೊಗೊಳಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಬಳೆ ಅಂಗಡೀಲಿ ಏನೇನೋ ಬಳೆ ಮತ್ತು ಸಿಹಿಗೆ ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ನಮ್ಮ ಅಕ್ಕ ಸ್ಲಿಪ್ಪರ್ ನೋಡೋದಕ್ಕೆ ಅಂತ ಏನೋ ಕರ್ಕೊಂಡು ಹೋದ್ರು G7ಗೆ. ಬಟ್ ಅಲ್ಲಿ ಅವಳಿಗೆ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ, ಅಂದರೆ ಸೈಜ್ ಕರೆಕ್ಟಾಗಿ ಸಿಗಲಿಲ್ಲ. ಆಮೇಲೆ ನಾವು ಸೈಜ್ ಸಿಗಲಿಲ್ಲ ಅಂತ ಹೇಳಿ ಸೀನು ಮಾರ್ಟಿಗೆ ಕರ್ಕೊಂಡೋದೆ ನಾನು. ಸೀನು ಮಾರ್ಟ್ಗೆ ಹೇಳಿ ಅಲ್ಲಿ ಚೆನ್ನಾಗಿರುತ್ತೆ ಮಂಜು, ನಾನು ಯಾವಾಗಲೂ ಒಂದು ಸಲ ನೋಡಿದ್ದೆ ಕಲೆಕ್ಷನ್ಸು, ಸೊ ಅಲ್ಲಿ ಹೋಗೋಣ ಬಾ ಒಂದು ಸಲ ನೋಡೋಣ ಅಂತೇಳಿ ಕರ್ಕೊಂಡೋದೆ. ಸೀರಿಯಸ್ಲಿ ಕಲೆಕ್ಷನ್ಸ್ ಮಾತ್ರ ಸೀನು ಮಾರ್ಟಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಸ್ಲಿಪ್ಪರ್ಸ್ ಆಗಿರ್ಬೋದು, ಹೇರ್ ಬೆಂಡ್ಸು, ಕ್ಲಿಪ್ಸು, ಲಿಪ್ಸ್ಟಿಕ್ಸು ಎಲ್ಲ ಪ್ರತಿಯೊಂದೂ ತುಂಬ ಐತೆ. ಬಟ್ ನನಗೆ ಅಲ್ಲಿ ಇಷ್ಟ ಆಗಿದ್ದು ಒಂದು ಹೀಲ್ ಸ್ಲಿಪ್ಪರ್ ನೋಡಿದೆ, ಅದಂತೂ ಸೂಪರ್ಬಾಗಿತ್ತು. ನಾನು ಅವಾಗ ಒಂದು ಸಲ ಹೋಗಿದ್ದಾಗಲೂ ನೋಡಿದ್ದೆ, ಈ ಸಲನೂ ಅದನ್ನೇ ನೋಡಿದೆ. ಹೋದ ಸಲ ಪ್ರೆಗ್ನೆಂಟ್ ಅಂತ ಹೇಳಿ ತೊಗೊಳ್ಳೋಕ್ಕಾಗಲಿಲ್ಲ. ಇವಾಗ ಪಾಪು ಐತಲ್ವ, ಅಂದರೆ ಅವಳನ್ನ ಎತ್ಕೊಂಡು ನಡೆಯೋಕ್ಕೆಲ್ಲ ಆಗಲ್ಲ ಅಂತ ಹೇಳಿ ತೊಗೊಳ್ಳೇ ಇಲ್ಲ. ನಾನು ಸುಮ್ಮನೆ ಬಂದುಬಿಟ್ಟೆ ನೋಡಿಕೊಂಡು, ಬಿಡು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತೇಳಿ. ನೋಡ್ತಾ ಇರ್ಬೋದು ನೀವೇ ಕಲೆಕ್ಷನ್ಸ್ ಎಷ್ಟಿದೆ ಅಂತ ಹೇಳಿ. ನಾನು ಅದನ್ನೇ ನೋಡ್ಕೊಂಡು ನಿಂತಿದ್ದೆ. ನಮ್ಮ ಅಕ್ಕ ಸ್ಲಿಪ್ಪರ್ ತೊಗೋತಿದ್ರೆ ಅವಳು ಸೆಲೆಕ್ಷನ್ಗೆ ಕೂಗ್ತಾ ಇದ್ಲಿ, ಎರಡರಲ್ಲಿ ಯಾವ್ದು ತೊಗೊಳ್ಳಿ ಅಂತ ಹೇಳಿ. ನಾನು ಬರೀ ಆ ಕಡೆನೇ ನೋಡ್ತಾ ನಿಂತಿದ್ದೆ. ನಾನು ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳಿ. ನಮ್ಮ ಅಕ್ಕ ಅದು ಅವಳಿಗೆ ಕಾಲಿಗೆ ಚೆನ್ನಾಗಿ ಕಾಣಿಸ್ತಿರೋದು, ಅದು ಪಾಚಿ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ಫೈನಲ್ ಮಾಡಿದ್ವಿ.
ಸೊ ಫೈನಲ್ ಮಾಡಾದ್ಮೇಲೆ ಸಿಹಿಗೆ ಸ್ಲಿಪ್ಪರ್ಗಳು ಮಾತ್ರ ಸೂಪರ್ಬಾಗಿತ್ತು. ನಾನು ಅದನ್ನೇ ನೋಡ್ತಾ ಇದ್ದೆ, ತೋರಿಸ್ತಾ ಇದ್ದೆ ನಮ್ಮ ಅಕ್ಕಂಗೆ, ನೋಡಿ ಎಷ್ಟೊಂದು ಇಲ್ಲೇ ಬ್ಯಾಂಗಲ್ಲೆಲ್ಲ ಎಷ್ಟೊಂದು ಥರ ಐತೆ ನೋಡು ಅಂತ. ಯಾಕಂದರೆ ನಾವು ಆಲ್ರೆಡಿ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಎಲ್ಲನೂ ತೊಗೊಂಡು ಬಂದ್ವಿ, ಹಾಗಾಗಿ ಇಲ್ಲೇ ತೊಗೋಬೋದಿತ್ತಲ್ಲ ಅಂತ ಹೇಳಿ ನೋಡ್ತಾ ಇದ್ವಿ. ಆಮೇಲೆ ಫೈನಲಾಗಿ ಬಿಲ್ ಮಾಡಿಸ್ಕೊಂಡು ಆ್ಯಂಡ್ ಬ್ಯಾಗ್ಸು ಅಷ್ಟೇ ನೋಡ್ತಾ ಇರ್ಬೋದು ಮಕ್ಳಿಗೆ ಎಷ್ಟು ಚೆನ್ನಾಗೈತೆ ಕಲೆಕ್ಷನ್ ಅಂತ ಹೇಳಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಮನೆಗೆ ಬಂದು ಬೇಳೆ ಸಾಂಬಾರು ಮತ್ತು ರೈಸ್ನ ಊಟ ಮಾಡಿಕೊಂಡು ಬಟ್ಟೆನ ಪ್ಯಾಕ್ ಮಾಡ್ತಿದ್ದೆ. ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ನಾವು, ಒಂದು ಫಂಕ್ಷನ್ಗೆ, ಹಾಗಾಗಿ ಅದಕ್ಕೆಲ್ಲ ಬಟ್ಟೆ ಯಾವ್ದು ಎತ್ಕೊಳ್ಳೋದು ಅಂತ ಹೇಳಿ ಸಿಹಿದು ಒಂದಷ್ಟು ಹೊಸ ಬಟ್ಟೆ ಮನೇಲಿ ಇಟ್ಟಿದ್ದೆ, ಅದನ್ನು ಎತ್ಕೊಂಡು ನೋಡ್ತಾ ಇದ್ದೆ ಇವಾಗ ಆಗುತ್ತೋ ಆಗಲ್ವಾ ಅಂತ ಹೇಳಿ. ಇದು ಒಂದು ಫ್ರಾಕ್ ಇತ್ತು, ಈ ಫ್ರಾಕು ಇವಾಗ ಸಿಹಿಗೆ ಆಗುತ್ತೆ, ಹಾಗಾಗಿ ಇದನ್ನು ಎತ್ಕೊಂಡೆ ಹಾಕೋಣ ಅಂತ ಹೇಳಿ. ಸೊ ಇನ್ನೊಂದು ಚಳಿ ಟಿ ಶರ್ಟ್ ಇತ್ತು, ಅದನ್ನು ಎತ್ಕೊಂಡೆ. ಇವಾಗ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.